ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ವಿದ್ಯಾಲಯದ ಈಗಾಗಲೇ 1ನೇ ಸುತ್ತು ಮತ್ತು 2ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ನಿಮಗೂ ಕೂಡ ಇದು ಗೊತ್ತಿರುವಂತೆ ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ 2ನೇ ಸುತ್ತಿನ ಕಟ್ ಆಫ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕಿರೋದು ಏನಂತಂದರೆ, ಯಾವಾಗ 3ನೇ ಸುತ್ತಿನ ರಿಸಲ್ಟ್ ಬರುತ್ತೆ, 3ನೇ ಸುತ್ತಿನ ಕಟ್ ಆಫ್ ಯಾವಾಗನ ರಿಲೀಸ್ ಮಾಡ್ತಾರೆ ಅಂಥೇಳಿ. ಸೊ ಅದರ ಬಗ್ಗೆ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಇದರಲ್ಲಿ ಕೊಟ್ಟಿರುವಂಥದ್ದು ಏನಂದರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ 6th ಸ್ಟ್ಯಾಂಡರ್ಡ್ ಆದರ್ಶ ವಿದ್ಯಾಲಯ 2025-26 ಈಸ್ ಪಬ್ಲಿಷ್ಡ್. ಲಾಸ್ಟ್ ಡೇಟ್ ಆಫ್ ಇದು ಇಂಪಾರ್ಟೆಂಟ್ ರೀ. ಲಾಸ್ಟ್ ಡೇಟ್ 26th ಜೂನ್ ತನಕ ಇದೆ. ಅಂದರೆ ಇದೇ ತಿಂಗಳು 26ನೇ ತಾರೀಕು ತನಕ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ, ಅಂದರೆ 2ನೇ ರೌಂಡಿನವರಿಗೆ ಅಡ್ಮಿಷನ್ ಆಗಲಿಕ್ಕೆ 26 ತನಕ ಕೊಟ್ಟಿದ್ದಾರೆ. 26 ತಾರೀಕು ತನಕ ನಿಮಗೆ ಥರ್ಡ್ ರೌಂಡ್ ಬಗ್ಗೆ ಯಾವುದೇ ಥರದಂಥ ಮಾಹಿತಿ ಸಿಗೋದಿಲ್ಲ. ಯಾಕಂತಂದರೆ ಸೆಕೆಂಡ್ ರೌಂಡಲ್ಲಿ 26ನೇ ತಾರೀಕು ತನಕ ಏನು ಅಡ್ಮಿಷನ್ ಆಗಿ ಉಳಿದಿರ್ತಾವೆ ಅವುಗಳನ್ನು ಥರ್ಡ್ ರೌಂಡಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಹೀಗಾಗಿ 26ಕ್ಕಿಂತ ಮೊದಲು ಥರ್ಡ್ ರೌಂಡನ್ನು ಮಾಡೋಕ್ಕೆ ಹೋಗೋದಿಲ್ಲ. ನೀವೆಲ್ಲರೂ ಕೂಡ ಯಾರೆಲ್ಲ ಅಭ್ಯರ್ಥಿಗಳು ಇದ್ದೀರಾ, 26ನೇ ತಾರೀಕು ತನಕ ನೀವು ಮುಗಿಯೋ ತನಕ ವೇಟ್ ಮಾಡಬೇಕು. ಥರ್ಡ್ ರೌಂಡಿಗೆ ಕಾಯಬೇಕಂದ್ರೆ 26 ತಾರೀಕಿನ ಥರ್ಡ್ ರೌಂಡ್ ಮುಗೀತಲ್ಲ, ಮುಗಿದ ತಕ್ಷಣ ಏನು ಮಾಡ್ತಾರೆ, ಒಂದು 2-3 ಡೇಸ್ ಒಳಗಡೆ ಮತ್ತೇನು ಮಾಡ್ತಾರೆ, ಡಾಟಾ ಬೇಸಿಗೆ ತೊಗೊಂಬಂದು ಥರ್ಡ್ ರೌಂಡದ ಲಿಸ್ಟನ್ನು ಬಿಡ್ತಾರೆ. ಸೊ ಇದು ಒಟ್ಟು ಆಗಬೇಕಂದ್ರೆ ಮುಂದಿನ ತಿಂಗಳು 1ನೇ ವಾರ ತನಕ ಹೋಗ್ಬೋದು. ಇದು 26 ಮುಗಿದ ಮೇಲೆ ಮುಂದೆ 4 ಡೇಸಿಗೆ 1 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ ಮುಂದಿನ ತಿಂಗಳು 5ನೇ ತಾರೀಕು ಒಳಗಡೆ ನಿಮ್ಗೆ ಏನಾಗ್ಬೋದು, ಥರ್ಡ್ ರೌಂಡ್ ಲಿಸ್ಟನ್ನು ರಿಲೀಸ್ ಮಾಡಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಕೂಡ ಕ್ಲೋಸ್ ಮಾಡ್ಬೋದು.